ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಇತ್ತೀಚೆಗೆ ತುಂಬ ವಿಡಿಯೋಸ್ ಮಾಡ್ತಾ ಬಂದಿದ್ದೀನಿ. ಹೇರ್ ಪ್ಯಾಕ್ ಆಗಿರ್ಬೋದು, ಏರ್ ಆಯಿಲ್ ಬಗ್ಗೆ. ಸೊ ನನಗೆ ತುಂಬ ಜನ ಕಮೆಂಟ್ ಮಾಡೋದು ಯಾವ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ಅನ್ನೋದಾದರೆ, ಸೊ ಮ್ಯಾಮ್ ನಾವು ಆಫೀಸ್ಗೆ ಹೋಗುವಂತಹ ಮಹಿಳೆ, ನಾವು ಸ್ಟೂಡೆಂಟು, ಸೊ ನಮಗೆಲ್ಲ ಅಷ್ಟೊಂದು ಟೈಮ್ ಅನ್ನೋದು ಇರೋದಿಲ್ಲ. ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು 2 ಅವರ್ಸ್ ಇರಬೇಕು ಅಂತ ಹೇಳ್ತೀರಾ. ಸೊ ನಾವು ತುಂಬ ಬ್ಯುಸಿಯಾಗಿರ್ತೀರಿ, ಅಷ್ಟೆಲ್ಲ ಟೈಮ್ ಇರೋದಿಲ್ಲ. ಸೊ ಸಿಂಪಲ್ಲಾಗಿರುವಂಥ ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಇದ್ದರೆ ತಿಳಿಸಿ. ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು, ಅಲ್ಲದೆ ತಲೆ ಕೂದಲು ಸಹ ಕೂಡ ತುಂಬ ಚೆನ್ನಾಗಿ ಬೆಳಿಬೇಕು, ದಟ್ಟವಾಗಿ ಬೆಳಿಬೇಕು, ಕಪ್ಪಾಗಿ ಬೆಳಿಬೇಕು ಅಂತ. ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈಸಿ ಆಗೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ನಿಮಗೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಸ್ನೇಹಿತರೆ, ನಾನು ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಲೇಟ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರೈಸ್ ಅಂದರೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಪ್ಪು ಜೀರಿಗೆ ಅಥವಾ ಕರಿ ಜೀರಿಗೆ ಅಂತ ಕರೀತಾರೆ, ಇಲ್ಲ ಅನ್ನೋದಾದರೆ ಕಲೋಂಜಿ ಸೀಡ್ಸ್ ಅಂತ ಕರೀತಾರೆ. ಸೊ ನೀವು ಇದನ್ನು ಗ್ರಂಥಿಕೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ, ಇಲ್ಲ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಸಹ ಕೂಡ ಸುಲಭವಾಗಿ ಸಿಗುತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ ಸಹ ಕೂಡ ಏರ್ ಫಾಲ್ನ ಕಡಿಮೆ ಮಾಡೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ಪ್ಲೇಟ್ಗೆ ಹಾಕಿ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ವಾಶ್ ಮಾಡುವಾಗ ಕಲೋಂಜಿ ಸೀಡ್ಸ್ ಎಲ್ಲ ಮೇಲೆ ಬರ್ತಿರುತ್ತೆ. ಆದಷ್ಟು ಒಂದು ಸ್ಟ್ರೈನರ್ನ ಇಟ್ಕೊಂಡು ಕ್ಲೀನಾಗಿ ನೀವು ಇದನ್ನು ಶೋಧಿಸ್ಕೊಂಡ್ರೆ ಉತ್ತಮ. ಸೊ ತುಂಬ ಜನ ಏನಂದರೆ ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು 2 ಅವರ್ 3 ಅವರ್ ಇರೋದಕ್ಕೆಲ್ಲ ಸಹ ಕೂಡ ಇಷ್ಟ ಇರೋದಿಲ್ಲ, ಅಥವಾ ಹೇರ್ ಆಯಿಲೇ ಕೆಲವೊಬ್ಬರಿಗೆ ಅದನ್ನು ನೋಡಿದ್ರೇ ಆಗೋದಿಲ್ಲ. ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಅನ್ನೋದು ಇರೋದಿಲ್ಲ. ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಟಾನಿಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ, ಅವ್ರಿಗೆಲ್ಲ ಸಹ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ತಲೆ ಕೂದಲು ತುಂಬ ತೆಳುವಾಗಿರುತ್ತೋ, ಯಾರ್ಯಾರಿಗೆ ತಲೆ ಕೂದಲೇ ಬೆಳೀತಿಲ್ಲ ಅಂತ ಹೇಳ್ತಿರ್ತಾರೋ, ಸೊ ಅವ್ರಿಗೆಲ್ಲ ಸಹ ಕೂಡ ಕೇವಲ 7 ದಿನದಲ್ಲಿ ಅಂದರೆ 1 ವಾರದಲ್ಲಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡೋದ್ರಿಂದ ಅದರಲ್ಲಿರುವಂತಹ ಧೂಳಾಗಿರ್ಬೋದು, ಏನಾದರೂ ಗಲೀಜಿದೆ ಸೊ ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಸೊ ನಂತರ ಇದಕ್ಕೆ ನಾನು 1 ಗ್ಲಾಸ್ ಆಗೋಷ್ಟು, ಅಂದರೆ ಏನಿಲ್ಲ ಅಂದ್ರೂ ಒಂದು 200 ml ಆಗೋಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಬೇಯೋವರೆಗೂ ಕುದಿಸೋದಕ್ಕೆ ಹೋಗಬೇಡಿ. 10 ನಿಮಿಷ ಟೈಮಿಂಗ್ಸ್ ಅನ್ನೋದನ್ನು ಇಟ್ಕೊಳ್ಳಿ. ನೀವು ಅದನ್ನು ಬೇಯಿಸೋದಕ್ಕೆ ಹಿಡಿದ್ರೆ ಏನಾಗುತ್ತೆ ಅನ್ನೋದಾದರೆ ಒಂದು ರೀತಿ ಗಂಜಿ ರೀತಿ ಆಗಿಬಿಡುತ್ತೆ, ಅದನ್ನು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಸುಮಾರು ಒಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು ನೋಡ್ಬೋದು ಇಲ್ಲಿ 10 ನಿಮಿಷ ಇದನ್ನು ಟೈಮಿಂಗ್ಸ್ ಇಟ್ಕೊಂಡು ಕ್ಲೀನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದರೂ ಇದೇ ಮೊದಲನೇ ಬಾರಿ ಈ ಒಂದು ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ, ಸೊ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಒಂದು ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಸಿಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ಸಹ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸೊ ನೋಡ್ಬೋದು ಸ್ನೇಹಿತರೆ, ಇದನ್ನು ನಾನು ಸುಮಾರು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಆಗೋವರೆಗೂ ಸಹ ಕೂಡ ಕಾದ ನಂತರ ನೀವು ಇದನ್ನು ಒಂದು ಸ್ಟ್ರೈನರ್ನ ಸಹಾಯದಿಂದ ಕ್ಲೀನಾಗಿ ಶೋಧಿಸ್ಕೊಳ್ಬೇಕಾಗತ್ತೆ. ಈಗ ಈ ಒಂದು ಹೇರ್ ಟಾನಿಕ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ. ಸೊ ಇದನ್ನು ನೀವು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ಸುಮಾರು 7 ದಿನಗಳವರೆಗೂ ಸಹ ಕೂಡ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಸೊ ಈ ಒಂದು ಟಾನಿಕ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದಾದರೆ, ನೀವು ಡೈಲಿ ಇದನ್ನೇನು ಮಾಡಿ ಅನ್ನೋದಾದರೆ ತಲೆಗೆ ಸ್ಪ್ರೇ ಮಾಡ್ಕೊಳ್ಬೇಕು. ಆದಷ್ಟು ತಲೆಗೆಲ್ಲ ಸಹ ಕೂಡ ಅಂದರೆ ತಲೆ ಕೂದಲೆಲ್ಲ ನೆನೆಸಬೇಕು ಅಂತ ಏನಿಲ್ಲ, ಕೇವಲ ತಲೆಯ ಬುಡಕ್ಕೆ ಮಾತ್ರ ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ಸ್ಪ್ರೇ ಮಾಡ್ಕೊಂಡು ಹಾಗೆ ಬಿಟ್ಬಿಡಿ. ಸ್ವಲ್ಪ ಹೊತ್ತಿಗೆಲ್ಲ ಸಹ ಕೂಡ ಡ್ರೈ ಆಗಿಬಿಡುತ್ತೆ. ಈಗಿರುವಂಥ ಬಿಸಿಲಲ್ಲಿ ಸ್ವಲ್ಪ ಒಂದು 5 ನಿಮಿಷದಲ್ಲೆಲ್ಲ ಸಹ ಕೂಡ ಡ್ರೈ ಆಗಿಬಿಡುತ್ತೆ. ಸೊ ಇದೇ ರೀತಿಯಾಗಿ ನೀವು ತಲೆಗೆ ಎಣ್ಣೆ ಹಚ್ಚಿರಿ ಅಥವಾ ಬಿಡಿ, ಈ ಒಂದು ನೀರನ್ನು ಮಾತ್ರ ಸ್ಪ್ರೇ ಮಾಡ್ತೀರಿ. ಸೊ ಇದೇ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ 7 ದಿನಗಳ ಕಾಲ ಈ ಒಂದು ಟಾನಿಕ್ ಅಂದರೆ ಈ ಒಂದು ನೀರನ್ನು ನಿಮ್ಮ ತಲೆಗೆ ಸ್ಪ್ರೇ ಮಾಡಿದ್ದೇ ಆದರೆ ಏರ್ ಫಾಲ್ ಸಹ ಕೂಡ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ತಲೆ ಕೂದಲು ಫಾಸ್ಟಾಗಿ ಗ್ರೋ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇದನ್ನು ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ಆದಷ್ಟು
ಡ್ರೈ ಇರುವಂಥ ಹೇರ್ಗೆ ಅಪ್ಲೈ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ಒಂದು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.